16 ಗುಂಟೆ 16 ಗುಂಟೆ ಜಮೀನಿದೆ. ದುಡ್ಡು ಕೊಟ್ಟಾರಂತಲ್ಲ, ಎಷ್ಟು? ಅವರು 50 ಕೋಟಿ ಕೊಟ್ರು ಬೇಡ, 50 ಕೋಟಿ ಕೊಟ್ರು ಬೇಡವಾ? ಬೇಡ. ಅದೇ ಭೂಮಿನೇ ನಮ್ಮ ತಂದೆ ತಾಯಿ, ನಾವು ಬಿಡೋದಕ್ಕೆ ಸಿದ್ಧ ಇಲ್ಲ. ಈ ರಾಜಕಾರಣಿಗಳು ಇಂತ ಕೆಲಸನ ಮಾಡಕ್ ಹೋಗ್ಬಾರ್ದು. ರೈತರನ್ನ ಒಕ್ಕಲ್ಸಿ ಬಿಡಿಸ್ಬಿಟ್ಟು ಅವ್ರನ್ನ ಬೀದಿ ಪಾಲ್ ಮಾಡೋದ್ ಬದಲು ಅವರೇ ದುಡ್ಕೊಂಡ್ ತಿನ್ನೋ ಅವ್ರವ್ರ ಜಮೀನಾಗೆ ಏನೋ ಕೂಲಿನ ಪಾಲಿನ ಮಾಡ್ಕೊಂಡ್ ತಿನ್ನೋದಕ್ಕೆ ಸಹಾಯ ಮಾಡ್ಬೇಕೆಂದು ರಾಜಕಾರಣಿಗಳಲ್ಲಿ ಮನವಿ ಮಾಡ್ಕೊಳ್ತೇವೆ. ಈಗ ಗೌಡ್ರೆ, ಈಗ ಒಂದು ಡೌಟ್. ಈಗ ಆಗಿನ ಕಾಲದಲ್ಲಿ ಜಮೀನ್ ಎಷ್ಟಿತ್ತು ಅವಾಗ? ನಮ್ಗಿರೋದೇ ಅದು 16 ಗುಂಟೆ. ನಾವ್ ಕೆಲಸದಾಗಿದ್ದ ಬಂದ್ವಿ ಬೆಂಗಳೂರಲ್ಲಿ, ಅಲ್ಲಿಂದ ಬಂದ್ ಇಲ್ಲೇನೆ ತೆಂಗಿಡ ಅದೆಲ್ಲ ಹಾಕೊಂಡು ವಾಸ ಮಾಡ್ತಾ ಇದ್ದೀವಿ. ಈಗ ಇರೋ ಗುಂಟೆ ಜಾಗನು ಕಿತ್ಕೊಬಿಟ್ರೆ ಮತ್ತೇನ್ ಮಾಡೋದು ಅಂತ? ಗುಂಟೆ ಜಾಗ ಬಿಟ್ರೆ ನಾವೆಲ್ಲರೂ ಅವ್ರ ರಾಜ್ಯ ವಿಧಾನಸೌಧಕ್ಕೆ ಹೋಗಿ ಬಿಸಾಕ್ ಕೊಡ್ತಾ ಇರ್ತೀವಿ. ಯಾಕಂಗಂತೀರಿ? ಇನ್ನೇನ್ ಮಾಡೋಣ, ಏನು ಇಲ್ದ ಇದ್ದಾಗ ಇಲ್ಲೋಗ ಜೀವನ ಮಾಡಕ್ಕೆ. ಅಲ್ಲ, ದುಡ್ಡು ಕೊಟ್ರೆ ದುಡ್ಡು ಸಾಕಾಗಲ್ಲ ಸ್ವಾಮಿ. ದುಡ್ಡು ಲಕ್ಷ್ಮಿ ಸಂಚಿಲೆ ಏನಾರು ಒಂದೊಂದು ವಿದ್ಯೆ ಕಲ್ಸ್ಬಿಟ್ಟು 1 ವರ್ಷದೊಳಗಾಗಿ ಅವ್ರ ಒಂದ್ ಪೈಸಾ ನಿಲ್ದಂಗ್ ಮಾಡ್ಬಿಡ್ತದೆ. ಇವಾಗ ಎಷ್ಟೋ ಜನ ಆಗಿರೋದು ನೋಡಿದೀವಿ. ಅವ್ರ ಬೀದಿ ಪಾಲಾಗಿ ಅನ್ನ ಇಲ್ದಲೆ ಅವ್ರ ಮಕ್ಳು ಮರಿ ಯಾರು ಸಾಕದಲ್ಲೇನೆ ಭಿಕ್ಷೆ ಬೇಡ ಜನನೂ ಇದಾರೆ ಈಗ ನಮ್ಮ ಕರ್ನಾಟಕ. ಎಷ್ಟು ಎಕರೆ ಐತಿ ನಿಮ್ದು? 1 ಎಕರೆ ಇದೆ. 1 ಎಕರೆ ಹಂಗಾರೆ 1-2 ಕೋಟಿ ಫಿಕ್ಸ್. ಈಗ ಸರ್ ನಮ್ಗೆ ಜಮೀನು ಅದು ದುಡ್ಡು ಬೇಡವಲ್ಲ, ಜಮೀನ್ ಬೇಕು ನಮ್ಗೆ. ಜಮೀನು ಬೇಕು. ಅಲ್ಲ, ಬೇರೆ 2 ಕೋಟಿ ಬೇರೆ ಕಡೆ ತಗೋಬೋದಲ್ಲ ಅಂತ. ಈಗ ಬೇರೆ ಕಡೆ ಎಲ್ಲಿ ಸಿಗ್ತದೆ? ನೀವ್ ಬೇರೆ ಕಡೆ ತಗೊಳಕ್ ಆಗಲ್ವಲ್ಲ. 2 ಕೋಟಿ ಗೆಲ್ವದ. ಅಲ್ಲಿ ಬೇರೆ ಕಡೆ ಎಲ್ಲ 3 ಕೋಟಿ 4 ಕೋಟಿ ಕೇಳ್ತಾರೆ, ಎಲ್ಲ 2 ಕೋಟಿ ಗೆಲೆ. ಏನ್ ಬೆಳೆದಿದ್ದೀರಿ 1 ಎಕರೆಲಿ? ಸಿಮ್ಮೆ ಹುಲ್ಲಿದೆ, ರಾಗಿ ಹಾಕ್ತಾ ಇದೀವಿ, ಜೋಳ ಬೆಳಿತೀವಿ. ಈಗ ಅವರು ಜಮೀನ್ ಈಸ್ಕೊಳ್ಳೋದ್ರ ಜೊತೆಗೆ ನೀವು ಬೆಳೆದಿರೋ ಬೆಳೆಗೂ ದುಡ್ಡು ಸೇರಿಸಿ ಕೊಡ್ತಾರಂತೆ, ಆದ್ರೂ ಕೊಡಲ್ಲ ನೀವು? ದುಡ್ಡು ನೀನ್ ಯಾವ ಕಾರಣಕ್ಕೂ ಭೂಮಿ ಬಿಡಲ್ಲ. ದುಡ್ಡನ್ನು 20 ಕೋಟಿ ಕೊಡ್ತೇವೆ, ಜಾಗ ಅಂತೂ ಬಿಡಲ್ಲ. ಅಲ್ಲ, ಈಗ ಟೌನ್ಶಿಪ್ ಮಾಡಿ ಒಂದು ಒಳ್ಳೆ ಉದ್ಯೋಗ ಸೃಷ್ಟಿ ಆಯ್ತದಲ್ಲ, ನೀವು ಒಳ್ಳೇದಲ್ವಾ ಅದು? ಉದ್ಯೋಗ ನಮ್ಗೆಲ್ಲ ಕೊಡ್ತಾರೆ, ಉದ್ಯೋಗ ಹೊರಗಡೆ ಕೊಡ್ತಾರೆ, ನಮ್ಗೇನು ಉದ್ಯೋಗ ಬೇಡ. ಇಲ್ಲೇ ನಾವು ಉದ್ಯೋಗ ಕಟ್ಕೊಂಡಿದೀವಲ್ಲ. ಹೌದಾ? ಯಾರ್ಗ್ ಬೇಕು ಇವ್ರು ಉದ್ಯೋಗ? ಜಮೀನ್ ಕೊಡಕ್ಕಂತೂ ತಯಾರಿಲ್ಲ. 2 ಎಕರೆ ಅದೇ, 3 ಜನ ಮಕ್ಕಳವ್ರೆ, ಅವ್ರಿಗೆ ಓದಿಸೋದೇ ಕಷ್ಟ. ಜಮೀನ್ ಕೊಟ್ಬಿಟ್ಟು ನಾವು ಭಿಕ್ಷೆ ಮಾಡನೆ ಸ್ವಾಮಿ. ನಾವು ಕೊಡೋರಲ್ಲ ಜಮೀನ. ಪ್ರಾಣ ಹೋದ್ರು ಭೂಮಿ ತಾಯಿನ ಕೊಡೋರಲ್ಲ. ಈಗ ಕೆಲ್ಸ ಕೊಡ್ತಾರಂತಲ್ಲ, ಕೊಟ್ರು ಕೆಲ್ಸ ನಾವು 9 ತಿಂಗಳು ಇರ್ತಾನೆ ಆ ಯಪ್ಪ, ಹೊಂಟೋಯ್ತಾನೆ. ನಮ್ಗೆ ಯಾವನು ಕೆಲ್ಸ ಕೊಡಬೇಕಾತಿಲ್ಲ. ನಮ್ ಭೂಮಿ ನಮ್ಮಕ್ಕು, ಇಷ್ಟ ಮಾತ್ರ ಹೇಳ್ಬೇಕು. ಅಲ್ಲ, ಈಗ ಜಮೀನೆಲ್ಲ ಆಯ್ತು ಒಂದ್ ಕಡೆಯಿಂದ. ಈಗ ಜಮೀನೇನೋ ಯಾರೋ ಕೊಟ್ರು ಅಂತ ಇಟ್ಕೊಳ್ಳಿ, ನಾಳೆ ದಿನ ಇಡೀ ಊರೇ ಖಾಲಿ ಆಗೋಯ್ತದಲ್ಲ, ಮನೆ ಖಾಲಿ ಮಾಡ್ಬೇಕಾಯ್ತದಲ್ಲ. ಆಮೇಲೆ ಸ್ವಾಮಿ ಕೊಟ್ಬಿಟ್ಟು ಎಲ್ಗೋಗಣ? ಅವನಿಗೆ ಜಮೀನ್ ಕೊಟ್ಬಿಟ್ಟು ನಾವೇನ್ ಅವನ ಹತ್ರ ಭಿಕ್ಷೆ ಮಾಡೋದು? ನಮ್ ಭೂಮಿ ನಮ್ಮಕ್ಕು, ಕೊಡೋದಿಲ್ಲ. ಕೊಡೋದೇ ಒಂದ್ ಗೌನ್ ಪಾದದಾಗಲ ಕೊಡಲ್ಲ. ಬರಡ್ ಭೂಮಿ ಆಗಿರೇ ಬಿಡ್ಬೋದಾಗಿತ್ತು. 5 ಲಕ್ಷ ತೆಂಗಿನ ಮರಗಳು, ಅಡಕೆ ತೋಟಗಳು ಮಾಡ್ಬೇಕಾದ್ರೆ ಅವ್ರಿಗೆ ಧರ್ಮ ಬರ್ತದ, ಅವ್ರಿಗೆ ಒಳ್ಳೇದಾಯ್ತದ. ಅವ್ರಿಗೆ ಇಂಥ ಪರಿಸರ ನಾಶ ಮಾಡ್ಬಿಟ್ಟು ಇನ್ನೆಲ್ಲಿ ಬೆಳೆಕಾಯ್ತದೆ? ಹೊರಗಡೆ ಇದನ್ನ ಬೆಳಗ್ಗೆ ಎಷ್ಟು ವರ್ಷ ಬೇಕು? 50 ವರ್ಷ ಬೇಕು. ನೀರೇ ಇಲ್ವಲ್ಲ ಬೇರೆ ಕಡೆ, ಇಲ್ಲಿ ನೀರು ಇರೋದಕ್ಕೆ ತಾನೇ. ಸ್ವಾಮಿ, ಗಂಗಾ ನದಿ ಇಲ್ಲೇ ತುಳ್ತಾಳೆ ನೋಡಿ ಸ್ವಾಮಿ. ಇಲ್ಲೆಲ್ಲ ನೋಡಿ ಪರಿಸರ ನೋಡಿ. ಈಗ ಎಷ್ಟು ವರ್ಷ ಇಲ್ಲೇ ಹುಟ್ಟಿ ಬೆಳೆದವ್ರು ನೀವು, ಮಣ್ಣಿನ ಮಕ್ಕಳು ನೀವು. ಇನ್ನೊಂದು ಡೌಟ್, ಏನೋ ಯಾರೋ ಹೇಳ್ತಿದ್ರಲ್ಲಿ, ನನ್ಗೆ ಗೊತ್ತಿಲ್ಲ. ಇಲ್ಲಿ ವೃಷಭಾವತಿ ನದಿ ಹರಿಯರ್ತಲ್ಲ ಈ ಕಡೆ, ಆ ಭಾಗದಲ್ಲಿ ಬೆಳೆದಿದ್ದ ಬೆಳೆಯಿಂದ ಏನೋ ರೋಗ ಬರ್ತದೆ, ಕ್ಯಾನ್ಸರ್ ಬರ್ತದೆ ಅಂತ. 50 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ ನಾನ್. ರೈತನ ಮಗ. ಒಂದೇ ಒಂದು ರೋಗ ಅಂತ ಬರ್ಲಿಲ್ಲ. ಈಗೂ ಗಟ್ಮುಟ್ನಾಗಿ ಚೆನ್ನಾಗಿದ್ದೀನಿ. ಸುಳ್ಳು ಅದು ಹಂಗಾರೆ? ಎಲ್ಲ ಸುಳ್ಳು. ಸುಳ್ಳು ಹೇಳೋರು ಯಾರು ಮತ್ತೆ? ಹಂಗೆ ಅದೇ ನೀರ್ ಕಟ್ತೀವಲ್ಲ ಸರ್, ಅದೇ ನಾವ್ ವ್ಯವಸಾಯ ಮಾಡಿ ಅನ್ನ ತಿಂತ ಇಲ್ವಾ? ನಾವು ಚೆನ್ನಾಗಿಲ್ವಾ? ಆರೋಗ್ಯ, BP ಶುಗರ್ ಏನು ಇಲ್ವಲ್ಲ ಸರ್? ನಾವು ಚೆನ್ನಾಗಿದೀವಲ್ಲ ಸರ್.